ನೋಡಿ ಫುಲ್ಲು ಮೇಲ್ಗಡೆ ಫುಲ್ಲು ಫಾಗ್ ಇದೆ. ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ದಾರಿ ಲೈಟಾಗಿ ಕನ್ಫ್ಯೂಸ್ ಆಯಿತು. ಮಳೆ ಸಿಕ್ಕಾಬಿಟ್ಟೆ ನೋಡಿ, ಎಲ್ಲ ಕಡೆ ಪಾಚಿ ಕಟ್ಬಿಟ್ಟಿದೆ, ಜಾರ್ ಬೀಳೋದೇ ಆಯಿತು. ಇಲ್ಲ ಆರೋ ಮಾರ್ಕ್, ಎಲ್ಲೋ ಕಲರ್ ಆರೋ ಮಾರ್ಕ್ ಸಿಗೋವರೆಗೂ ಮುಂದಕ್ಕೆ ಹೋಗ್ಬೇಡಿ. ನೋಡಿ ಹೇಗಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ಈ ದಿನ ಬೆಳಗ್ಗೆ ಎಲ್ಲಿ ಬಂದಿದ್ದೀನಿ ಗೊತ್ತಾ? ತುಮಕೂರು ಹತ್ರ ಇರೋ ರಾಮದೇವ್ರ ಬೆಟ್ಟ. ಸೊ ರಾಮದೇವ್ರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೀನಿ. ಬನ್ನಿ ರಾಮದೇವ್ರ ಬೆಟ್ಟ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮ್ಗೇನು ಕನ್ಫ್ಯೂಸಿಂಗ್ ಆಗೋಲ್ಲ ನೋಡಿ. ಈ ಥರ ಆರೋ ಮಾರ್ಕ್ಸ್ ಇರುತ್ತೆ ಎಲ್ಲ ಕಡೆ. ನೋಡಿ ಫುಲ್ಲು ಮೇಲ್ಗಡೆ ಫುಲ್ಲು ಫಾಗ್ ಇದೆ. ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಬರೋ ನೋಡಿ, ಇದು ಫಾರೆಸ್ಟ್ ಟ್ರಯಲ್ ನೋಡಿ. ಇದೇ ಕನ್ಫ್ಯೂಸಿಂಗು. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿ, ಇದೊಂದು ಯೆಲ್ಲೋ ಕಲರ್ ಆರೋ ಮಾರ್ಕು, ಇದೊಂದು ವೈಟ್ ಕಲರ್ ಆರೋ ಮಾರ್ಕ್. ಈ ವೈಟ್ ಕಲರ್ ಆರೋ ಮಾರ್ಕ್ನ ಫಾಲೋ ಮಾಡಬೇಡಿ, ಸಿಕ್ಕಾಬಟ್ಟೆ ಕನ್ಫ್ಯೂಸಿಂಗು. ಪ್ಲಸ್ ನಿಮಗೆ ಡೆನ್ಸ್ ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ಅಲ್ಲಿಂದ ಬೇಜಾನ್ ಕನ್ಫ್ಯೂಸಿಂಗ್ ಇದೆ. ಯೆಲ್ಲೋ ಕಲರ್ ಆರೋ ಮಾರ್ಕ್ನ ಫಾಲೋ ಮಾಡಿ, ಅದು ನಿಮಗೆ ಕರೆಕ್ಟಾಗಿ ಕರ್ಕೊಂಡೋಗುತ್ತೆ. ಈ ನೋಡಿ ಹೇಗಿದೆ, ಯಾರು ಓಡಾಡ್ದಂಗಿಲ್ಲ. ಹೌದು, ಯಾರು ಓಡಾಡ್ದಂಗಿಲ್ಲ. ಆ್ಯಕ್ಚುಲಿ ಅರಣ್ಯ ವಿಹಾರದಲ್ಲಿ ನಾನು ಬುಕ್ ಮಾಡೋಕ್ಕೆ ನೋಡಿದಾಗ 100ಕ್ಕೆ 100 ಸೀಟು ಖಾಲಿನೇ ಇತ್ತು. ಬಟ್ ಅಲ್ಲಿರೋರ್ಗೆ ಫೋನ್ ಮಾಡಿದ್ದಕ್ಕೆ ಯಾರೋ ಹೋಗಿದ್ದಾರೆ ಮೇಲೆ ಅಂತಂದರು. ಯಾರಪ್ಪ ನಮ್ಕಿನ ಬೇಗ ಹೋಗಿರೋರು ಗೊತ್ತಿಲ್ಲ, ನೋಡಬೇಕು. ನೋಡಿ ಈ ಕಡೆ ಈ ಥರ ಆರೋ ಮಾರ್ಕ್ಸ್ ಇದ್ದಾವೆ. ಬಟ್ ಆರೋ ಮಾರ್ಕ್ಸ್ ನೀವು ಫಾಲೋ ಮಾಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಇಲ್ಲಿ ಕಳೆದೋಗ್ತೀರ. ನೋಡಿ ಇದೇಗಿದೆ ಟ್ರಯಲ್. ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆಗಿದೆ ಇಲ್ಲೆಲ್ಲ, ಸೂಪರಾಗಿದೆ ನೋಡಿ. ಇದು ನೋಡಿ ಎಷ್ಟು ಕತ್ಲೆ ಇರೋ ಥರ ಇದೆ. ಇಲ್ಲೆಲ್ಲ ಓಕೆ, ಸ್ವಲ್ಪ ಬೆಳಕಿದೆ. ಇಲ್ಲಿಂದ ನೋಡಿ ನಿಮಗೆ ಬೆಳಕೇ ಇಲ್ಲ, ಫುಲ್ಲು ಕತ್ಲೆ ಸಖತ್ತಾಗಿದೆಲ್ಲ. ಕರಡಿ ಬಂದರೆ ಏನು ಮಾಡ್ತೀಯಾ? ಕರಡಿ ಬಂದರೆ ಹಾಂ, ನಾನು ಮಾತಾಡಲ್ಲ. ಹಾಂ, I'll just stay still. ಹಾಂ, I'll try not to maintain eye contact so that I won't make it angry. ಹಾಂ. Or if it comes just near me, I'll just try to take some sticks and do some self-defense. But let's see. ಅಷ್ಟೆಲ್ಲ ಟೈಮ್ ಇರುತ್ತೇನೋ? We won't have much time, but we have to see. ರಾಮದೇವ್ರ ಬೆಟ್ಟ ಅಂತ ಹೊಡೆದ್ರೆ ನೋಡಿ, ಇದೇ ಈ ಕಲ್ಲೇ ಕಾಣಿಸೋದು. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಕನ್ಫ್ಯೂಸ್ ಆಗಿದ್ದು ಇಲ್ಲೇನೆ. ಆ್ಯಕ್ಚುಲಿ ನೋಡಿ, ನಾವು ಹೀಗೆ ಹೋಗ್ಬೇಕು, ಈಗ ಸ್ಟ್ರೈಟೇನೆ ಹೋಗಬೇಕು. ಇದ್ರದ್ದೊಂದು ಕಥೆ ಇದೆ ಗೂಗಲ್ನಲ್ಲಿ, ಅದು ಎಷ್ಟು ಸತ್ಯ ಏನು ಗೊತ್ತಿಲ್ಲ. ಸೀತಾರಾಮ ಇಬ್ಬರೂ ವನವಾಸಕ್ಕೆ ಬಂದಾಗ ಇಲ್ಲಿದ್ದರು ಅಂತ ಗೂಗಲ್ನಲ್ಲಿದೆ. ಐ ಆಮ್ ನಾಟ್ ಶೂರ್ ಅಬೌಟ್ ದಟ್. ನಾವು ಹೀಗೆ ಹೋಗಬೇಕು. ಇದು ತುಂಬ ಕನ್ಫ್ಯೂಸಿಂಗ್ ವೇ. ನೀವೇನಾದರೂ ಲೆಫ್ಟ್ಗೆ ಹೋಗ್ತು ಅಂತಂದರೆ ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಹೋಗ್ಬಿಡ್ತೀರ. ಅದಂತೂ ಮೀಟ್ರ್ ಆಫ್ ಜಾಗನೇ ಅನ್ಕೊಳ್ಳಿ. ನೋಡಿ ಅಲ್ಲಿ ಮೇಲೆ ಅಲ್ಲಿ ಹೋಗ್ಬೇಕು, ಫುಲ್ಲು ಫಾಗಿದೆ ನೋಡಿ, ಅಲ್ಲಿ ಹೋಗ್ಬೇಕು ನಾವೀಗ. ಆರೋ ಮಾರ್ಕ್. ಇಲ್ಲೂ ಒಂದು ಗುಡಿ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದೆ ಕಣ, ಇಲ್ಲೇ ತಪಸ್ ಮಾಡ್ತಾ ಇದ್ದ ಜಾಗ ಇದು. ಇಲ್ಲಿ ಇವಾಗ ಅಡುಗೆ ಎಲ್ಲ ಮಾಡ್ಕೊತಾರೆ. ತಪಸ್ ಮಾಡ್ತಾ ಇದ್ದ ಜಾಗ ಇಲ್ಲಿ ನೋಡಿ. ಈ ಬಂಡೆಕಲ್ಲಲ್ಲಿ ಕೆತ್ತಿದ್ದಾರೆ. ದಾರಿ ಲೈಟಾಗಿ ಕನ್ಫ್ಯೂಸ್ ಆಯಿತು. ಮಳೆ ಸಿಕ್ಕಾಬಿಟ್ಟೆ ನೋಡಿ, ಎಲ್ಲ ಕಡೆ ಪಾಚಿ ಕಟ್ಬಿಟ್ಟಿದೆ, ಜಾರ್ ಬೀಳೋದೇ ಆಯಿತು. ಲಾಸ್ಟ್ ಟೈಮ್ ಎಲ್ಲಿ ಮಿಸ್ ಆಗಿದ್ನೋ ಈ ಸರಿನೂ ಅಲ್ಲೇ ಮಿಸ್ ಆಗಿದ್ದೆ. ಸೊ ಈಗ ಕರೆಕ್ಟ್ ಟ್ರ್ಯಾಕ್ ಸಿಕ್ತು ನೋಡಿ. ಮೇಲೆ ಹೇಗೆ ಕಾಣಿಸ್ತದೆ ನೋಡೋ, ನಾವು ಅಲ್ಲೋಗಿದ್ವಿ ಕಣ.
ಏಯ್ ಅವಾಗಲೇ ಹೋಗಿದ್ದಿದ್ದು ಅದಾ ಲೋ ಇದೆ ಕಣಲ್ಲೋ. ಹಾಂ ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಅದಂತೂ. ಆಲ್ ಟ್ರಯಲ್ಸ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಆ್ಯಪ್ ಹಾಕ್ಕೊಳ್ಳಿ, ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಪ್ರಯೋಜನ ಆಗ್ಬೋದು. ಸೊ ಕರೆಕ್ಟ್ ಟ್ರ್ಯಾಕ್ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಫಾರೆಸ್ಟ್ ವ್ಯೂ ನೋಡ್ಕೊಳ್ಳಿ. ನೋಡಿ ಅಲ್ಲೊಂದು ಕಡೆ ದಾರಿ ಅಂತ ಹಾಕಿದ್ರು, ಏನು ಅಂತ ನೋಡೋಣ ಅಂತ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ, ಅದಕ್ಕೆ ದಾರಿ ಅಂತ ಹಾಕಿದ್ರು. ಇದು ಬೆಟ್ಟ, ಇದು ದೇವಸ್ಥಾನ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಇದು ಫಾರೆಸ್ಟ್ ಟ್ರಯಲ್ ತಿರ್ಗಾ. ನೋಡಿ ಬೆಳಕು ಸಹ ಬೀಳ್ತಾ ಇಲ್ಲ ಒಳಗಡೆ, ಅಷ್ಟು ಇದಾಗಿದೆ. ಲಾಸ್ಟ್ ಟೈಮ್ ಹರೀಶ ನಡ್ಕೊಂಬರ್ಬೇಕಾದ್ರೆ ಈ ದಾರಿಲಿ ನಾನು ಒಬ್ಬನೇ, ಯಾವ ಲೆವೆಲ್ ಮೀಟ್ರ್ ಆಫ್ ಅಂತಂದರೆ ನೋಡಿ ಹೆಂಗಿದೆ ಜಾಗ. ಫುಲ್ಲು ಓಡ್ಕೊಂಬಂದಿದ್ದೀನಿ. ಈ ಕ್ಯಾಮ್ರಾದಲ್ಲಿ ಲೈಟ್ ಇರೋದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ನಿನಗೆ ಏನಾದರೂ ಬೆಳಕು ಕಾಣ್ತಾ ಇದೆಯಲ್ಲಿ? ಬೆಳಕೆ ಕಾಣ್ತಾರ ನೋಡಿ ಹೇಗಿದೆ. ನಿಂತರನೇ ನಗ್ತಾನೆ. ಹಾಂ ನಿಂತರನೇ ನಗ್ತಾನೆ. ಕಡಿ ಬಂದ್ರೆ ತಗೊಂಡು ಸೊ ಕಾಡಿಂದ ನಾಡಿಗೆ ಇವಾಗ ಖುಷಿ ಅಲ್ವನ ಕನಿಷ್ಠ ನಿನಗೆ? ಹೌದು, ಆ ಥರ ಇರ್ಬೇಕು ಕಣ. ನೋಡಿದ್ರೆ ಒಳಗಡೆ ಎಲ್ಲ ಹೆಂಗಿದೆ ಫಾಗು ನೋಡಲ್ಲಿ. ಏನಾದರೂ ಒಂದು ಹೇಳ್ತೀಯ ಕಣ ನೀನು. ಒಳಗಡೆ ಹೋಗಿ ಸ್ವಲ್ಪ ಹೋದರೆ ಮುಗೀತು. ಮೇಲ್ಗಡೆ ದೇವಸ್ಥಾನ ಇದೆ, ತೊರೆ ಇದ್ದಾವೆ, ತೊರೆ ಅಂತೀನಿ ಸಾರಿ, ದೊಣೆ, ನೀರಿನ ದೊಣೆ ಇದೆ. ಇರೋದ್ನಲ್ವಾ ಅರಣ್ಯ ವಿಹಾರದಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಏನಾದರೂ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಲ್ಲಿ ಗೈಡ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆ ಬರೋದೇ ಬೆಸ್ಟು. ನಾವಂತೂ ಎಕ್ಸ್ಪ್ಲೋರ್ ಮಾಡಿ ರೂಢಿ ಇದೆ. ನೀವು ಹೊಸ್ದಾಗಿ ಬರೋಗಿರೋ ತುಂಬ ಕನ್ಫ್ಯೂಸಿಂಗ್ ಆಗುತ್ತೆ, ಕಳೆದೋಗ್ತೀರಾ ಸೀರಿಯಸ್ಲಿ. ಹೌದು, ಗುಂಪಲ್ಲಿ ಬನ್ನಿ. ತುಂಬಾ ಕಷ್ಟದ ದಾರಿ ಅಲ್ಲ, ಸಾರಿ, ಕನ್ಫ್ಯೂಸಿಂಗ್. ಕಷ್ಟ ಏನಿಲ್ಲ, ಕನ್ಫ್ಯೂಸಿಂಗು. ನಾನು ಸೆಕೆಂಡ್ ಟೈಮ್ ಬಂದಿದ್ರು ಅರ್ಧ ಗಂಟೆ ಹುಡುಕಿದ್ದೀನಿ ದಾರಿನ, ಗೊತ್ತಾ. ಸೊ ಹಾಗಾಗಿ ಆ ವೆಬ್ಸೈಟ್ನಲ್ಲೇ ನಿಮಗೆ ಗೈಡ್ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ ಬನ್ನಿ. ಇಲ್ಲ ಆರೋ ಮಾರ್ಕ್, ಎಲ್ಲೋ ಕಲರ್ ಆರೋ ಮಾರ್ಕ್ ಸಿಗೋವರೆಗೂ ಮುಂದಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಾನು ಗೈಡ್ಗೆ ಫೋನ್ ಮಾಡಿದ್ದಕ್ಕೆ ಮೇಲೆ ಹೋಗಿದ್ದಾರೆ ಅಂತಂದರು. ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೋ ಅಥವಾ ಪಾಪ ಇಲ್ಲ ಕಳೆದೋಗಿದ್ದಾರೆ ಏನೋ ಗೊತ್ತಿಲ್ಲ. ನೋಡಬೇಕು ಮೇಲೆ ಹೋಗ್ಬಿಟ್ಟು. ಹೆಂಗಿದೆ ಕಾಡು, ಸಕ್ಕದಾಯ್ದಲ್ಲ. ಪಾಪ ನಮ್ಮ ಹುಡುಗಂಗೆ ಬೇಜಾರಾಗ್ತಾಯಿದೆ ಕನಿಷ್ಕಿಗೆ. ಹಂಗೆ ಈಸಿಯಾಗಿ ಪೀಕ್ ಸಿಗ್ಬೇಕಂತ. ಹೌದಾ? ಈಸಿಯಾಗಿ ಪೀಕ್ ಅಂತ ಇಲ್ಲ, ಜಾಸ್ತಿ ಮಳೆ ಬಂದು ಜಾಸ್ತಿ ಪಾಚಿ ಕಟ್ಕೊಂಡಿದೆ, ಅದು ಗ್ರಿಪ್ ಸಿಗ್ತಿಲ್ಲ, ಜಾರ್ತಾನೆ ಇದ್ದೀವಿ. ಯಾರು ಬೀಳ್ತಾ ಇದ್ದಾನೆ ಪಾಪ, ಅದಕ್ಕೆ ಅವ್ನು ಬೇಜಾರಾಗ್ಬಿಟ್ಟಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಮಗಿಲ್ಲಿ ನೇಕಡ್ ಹೇಗೆ ಫೀಲ್ ಆಗ್ತಾಯಿದೆ. ನನ್ನ ಕನ್ನಡಕ ಎಲ್ಲ ಸಹ ಫುಲ್ ಮಂಜು ತುಂಬ್ಕೊಬಿಟ್ಟಿದೆ. ನೋಡಿ ಟ್ರೈಲ್ ಹೇಗಿದೆ, ಫಾರೆಸ್ಟ್ ಟ್ರೈಲು. ಫಾರೆಸ್ಟ್ ಫೀಲ್ ಬೇಕು, ಫಾರೆಸ್ಟ್ ಟ್ರೈಲಲ್ಲಿ ನಡ್ಕೊಂಡು ಓಡಾಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಪ್ಲೇಸ್ ಇದು. ಬೆಸ್ಟ್ ಪ್ಲೇಸು, ಸಿಕ್ಕಾಬಿಟ್ಟೆ ಅಡ್ವೆಂಚರಸ್ ಆಗಿದೆ. ಆಮೇಲೆ ನಾನು ಆಗಲೇ ತೋರಿಸೋದ್ನಲ್ಲ, ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ದೇವಸ್ಥಾನದ ಹತ್ರ ಅಂತ. ಅಷ್ಟಕ್ಕೆ ಸುಮಾರು ಜನ ವಾಪಸ್ ಹೋಗ್ತಾರೆ, ತುಂಬ ಜನ ಅಲ್ಲಿಂದನೇ ವಾಪಸ್ ಹೋಗ್ತಾರೆ. ದಾರಿ ಕಾಣಿಸ್ತೀರ. ನಮ್ಮಂಥ ತಿಕ್ಕಲರು ದಾರಿ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಕಾಣಿಸ್ತಾ ಇದೆಯಾ? ಓ ಮೈ ಗಾಡ್, ನೋಡಿ ಹೇಗಿದೆ ನೋಡಿ.
ಈಗ ಹೋಗ್ಬೇಕು. ಖರಾಬಾಗಿದೆಲ್ಲ. ಕೆಳಗಡೆ ತೋರಿಸಿದ್ನಲ್ಲ ಫುಲ್ ಫಾಗ್ ಇರುತ್ತೆ ಅಂತ ನೋಡಿ. ನೋಡಿ ಅಲ್ಲಿದೆ ಸನ್ನು, ಕಾಣಿಸ್ತಾ ಇಲ್ಲ ಅಣ್ಣ, ಫುಲ್ ಕವರ್ ಆಗಿದ್ದಾನೆ. ಫಾಗಿ ಮೌಂಟೇನ್, ಫಾಗ್ ಇದರ ನೋಡಲ್ಲಿ. ಜನ ಇದ್ದಾರೆ ಯಾರ್ದೋ ಸೌಂಡ್ ಕೇಳಿಸ್ತು. ಇಲ್ಲ ನೋಡಿ ನೀರಿನ ದೊಣೆ ನೋಡಿದ್ನಲ್ಲ, ಮೇಲೊಂದು ಕಲ್ಯಾಣಿ ಥರ ಇದೆ ಅಂತ ನೋಡಿ. ಇದೆ ನೀರಿನ ದೊಣೆ. ನಾವೀಗ ಇಲ್ಲಿ ಹೋಗ್ಬೇಕು, ಅದೇ ಪೀಕು. ಬನ್ನಿ ಹೋಣ. ಯೂಶಲಿ ನಿನಗೆ ಕಲಿ ಈ ಥರ ಬೆಟ್ಟಗಳಲ್ಲಿ ನಾಯಿ ಇರುತ್ತೆ, ನಮ್ಮ ಜೊತೆ ಬರುತ್ತದು, ಏನು ಮಾಡಲ್ಲ. ನಾಯಿ ನನಗೆ ಕಾಣ್ತೈತೆ, ನಾಯಿ ಅದು ನಾಯಿಗೂ ನನ್ನ ನರಿಗೂ ಗೊತ್ತಾಗಲ್ವಾ. ಪೀಕ್ ಇದು ದೇವಸ್ಥಾನ, ತುಮಕೂರಿನ ರಾಮದೇವರ ಬೆಟ್ಟದ ಪೀಕ್ ಮೇಲೆ ಫುಲ್ಲು ಫಾಗ್. ಇದು ನೋಡಿ, ಇದು ಇಷ್ಟೊತ್ತು ಫುಲ್ಲು ಮುಚ್ಕೊಬಿಟ್ಟಿತ್ತು ಸಿಟಿ. ಇದು ಫುಲ್ ಫಾಗಿಂದ ಮುಚ್ಚಿತ್ತು, ಈಗ ಕ್ಲಿಯರ್ ಆಗ್ತಾ ಇದೆ ನೋಡಿ. ಕಾಣಿಸ್ತಾ ಇದಲ್ಲ, ಇವಾಗ ಇಲ್ಲಿ ಫುಲ್ ಕ್ಲೋಸ್ ಆಗ್ತದೆ. ಇವಾಗ ಫುಲ್ ನೀಟಾಗಿ ಕಾಣ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಫುಲ್ಲು ಫಾಗಿಂದ ಮುಚ್ಕೊಬಿಟ್ಟಿತ್ತು, ಈಗ ಕ್ಲಿಯರ್ ಆಗಿದೆ ನೋಡಿ. ಎಷ್ಟು ದೂರ ಇದೆ ಇದು. ಸೊ ನೋಡಿದ್ರಲ್ಲ ರಾಮದೇವ್ರ ಬೆಟ್ಟ ನೋಡಿದೆ. ರಾಮದೇವ್ರ ಬೆಟ್ಟ ಟ್ರೆಕ್ ಮುಗಿಸಿ ಕೆಳಗಡೆ ಬಂದ್ವಿ. ಹತ್ತಿದ್ದು ಒಂಥರ ಸಾಧನೆ, ಆದರೆ ಹಿಡಿದಿದ್ದು ಇನ್ನೊಂಥರ ಸಾಧನೆ. ಒಂದೇ ಒಂದು ಆರೋ ಮಾರ್ಕ್ ಮಿಸ್ ಆಗಿದ್ದಕ್ಕೆ ಬರೋಬ್ಬರಿ 13 ಕಿಲೋಮೀಟ್ರ್ ಸುತ್ತಾಕೊಂಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಇದಂತೂ. ವಿತೌಟ್ ಗೈಡು ದಯವಿಟ್ಟು ಬರಬೇಡಿ. ನಿಮಗೆ ಆರೋ ಮಾರ್ಕ್, ಯೆಲ್ಲೋ ಕಲರ್ ಆರೋ ಮಾರ್ಕ್ ಫಾಲೋ ಮಾಡಿಕೊಂಡೇ ಹೋಗಬೇಕು. ಹೋಗ್ಬೇಕಾದ್ರೆ ಏನೋ ಆರೋ ಮಾರ್ಕ್ ಇದೆ, ಬರಬೇಕಾದ್ರೆ ನಿಮಗೆ ಆರೋ ಮಾರ್ಕು ಸರಿಯಾಗಿ ಕಾಣಿಸೋದಿಲ್ಲ. ಸಪೋಸ್ ನೀವೇನಾದರೂ ಮಿಸ್ ಆದರೆ, ಹೇಳಿದ್ನಲ್ಲ 13 ಕಿಲೋಮೀಟ್ರ್ ನಾವು ಇಳಿಬೇಕಾದ್ರೆ, ಇದು ಆ್ಯಕ್ಚುಲಿ ಬುರ್ಮಾದ ಪಾಳ್ಯ ಅಂದ್ಬಿಟ್ಟು ಈ ಕಡೆಯಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು. ಇಳಿಬೇಕಾದ್ರೆ ಅಯ್ಯನ ಪಾಳ್ಯ ಅನ್ನೋ ಕಡೆ ಇಳಿದುಬಿಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿಗೆ 13 ಕಿಲೋಮೀಟ್ರ್ ಡಿಸ್ಟೆನ್ಸು. ಸೊ ಯಾರೋ ಒಬ್ಬರು ಪುಣ್ಯಾತ್ಮರು ಸಿಕ್ಕಿದ್ರು, ಆಟೋದಲ್ಲಿ, ಲಗೇಜ್ ಆಟೋದಲ್ಲಿ ಬಿಟ್ಟರು, ಬಂದ್ವಿ. ಸೊ ನೀವು ಏನೋ ಬರಬೇಕಾದ್ರೆ ಆ ಥರ ಮಿಸ್ಟೇಕ್ ಮಾಡಬೇಡಿ. ಓಕೆ, ಟ್ರೆಕ್ ಮಾತ್ರ ತುಂಬ ಅಡ್ವೆಂಚರಸ್ ಆಗಿದೆ, ಸಖತ್ತಾಗಿದೆ ಫಾರೆಸ್ಟ್ ಟ್ರೈಲು. ಬನ್ನಿ ಟ್ರೆಕ್ ಮಾಡಿ. ಸೊ ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಯಾವುದಾದ್ರೂ ಹೊಸ ಟ್ರೆಕ್ನೊಂದಿಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.